ಓಕೆ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಪ್ರಧಾನಿ ಮೋದಿ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರು ಸೈಡ್ ಲೈನ್ ಆದ್ರ. ಯಡಿಯೂರಪ್ಪ ಜೊತೆ ಸರಿಯಾಗಿ ಮಾತನಾಡಲಿಲ್ಲ ಮೋದಿ ಅವರು. ಎರಡೆರಡು ಕಾರ್ಯಕ್ರಮದಲ್ಲಿ ಭಾಗಿಯಾದರೂ ಕೂಡ ಯಡಿಯೂರಪ್ಪ ಜೊತೆ ಮಾತು ಇಲ್ಲ, ಕಥೆನೂ ಇಲ್ಲ. ಕಾರ್ಯಕ್ರಮದಲ್ಲಿ ತಮ್ಮ ಪಕ್ಕದಲ್ಲೇ ಯಡಿಯೂರಪ್ಪನವರು ಕೂತಿದ್ರು ಕೂಡ ಮೋದಿಯಿಂದ ಕಡೆಗಣನೆ ಆಯ್ತಾ? ಮೇಲ್ನೋಟಕ್ಕೆ ನಾವು ನೋಡಿದಂತಹ ದೃಶ್ಯದ ಬಗ್ಗೆ ಮಾತ್ರ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಯಡಿಯೂರಪ್ಪನವರ ಬಗ್ಗೆ ಅಂದರೆ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಯಡಿಯೂರಪ್ಪನವರೇ ಅಂತ ಹೇಳಿದ್ದನ್ನು ಬಿಟ್ಟರೆ ಬೇರೆ ಯಾವಾಗಲೂ ಕೂಡ ಮೋದಿ ಅವರು ಯಡಿಯೂರಪ್ಪನವರ ಜೊತೆ ಮಾತನಾಡಲಿಲ್ಲ. ಯಡಿಯೂರಪ್ಪನವರು ಹಾರ ಹಾಕಿದಾಗಲೂ ಕೂಡ ಥ್ಯಾಂಕ್ಸ್ ಅಂತ ಅಷ್ಟೇ ಹೇಳಿದ್ರೆ ಹೊರತು ಬೇರೆ ಯಾರ ಜೊತೆಯಲ್ಲೂ ಕೂಡ ಯಡಿಯೂರಪ್ಪನವರು ಮಾತನಾಡಲಿಲ್ಲ. ಇದು ಮೊದಲ ಕಾರ್ಯಕ್ರಮ ನೀವೀಗ ನೋಡ್ತಾ ಇರತಕ್ಕಂಥದ್ದು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ದರು ಅವರು, ಕೆಲವೊಂದು ಯೋಜನೆಗಳನ್ನು. ಅಲ್ಲಿಯೂ ಕೂಡ ಯಡಿಯೂರಪ್ಪನವರು ಮಾತನಾಡಿದ್ರೂ ಕೂಡ ಹೆಚ್ಚು ಮಾತಿಲ್ಲ. ಅವ್ರನ್ನ ಪಕ್ಕದಲ್ಲೇ ಕೂತಿದ್ರು, ಹೆಚ್ಚು ಮಾತನಾಡಿಸ್ಲಿಲ್ಲ ಯಡಿಯೂರಪ್ಪನವ್ರನ್ನ. ಅದಾದ ನಂತರ ಈಗ ನಡೆದಂತಹ ಬೃಹತ್ ರ್ಯಾಲಿಯಲ್ಲೂ ಕೂಡ ಯಡಿಯೂರಪ್ಪನವರನ್ನು ಕಡೆಗಣಿಸಿದರಾ ಅಂತಕ್ಕಂಥ ಒಂದು ಅನುಮಾನ ಮೂಡ್ತಾ ಇದೆ. ಅಂದರೆ ಹೆಚ್ಚಾಗಿ ಅವರನ್ನ ಮಾತನಾಡಿಸ್ಲಿಲ್ಲ, ಹೆಚ್ಚಾಗಿ ಅವರನ್ನ ಹಚ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥ ಒಂದು ದೃಶ್ಯ. ಯಡಿಯೂರಪ್ಪನವ್ರ ಜೊತೆ ಮೋದಿ ಅವರು ಸರಿಯಾಗಿ ಮಾತನಾಡಲಿಲ್ಲ. ಪಕ್ಕದಲ್ಲೇ ಯಡಿಯೂರಪ್ಪನವರು ಕೂತಿದ್ರು. ಎರಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕೂಡ ಯಡಿಯೂರಪ್ಪನವ್ರ ಜೊತೆ ಮಾತಿಲ್ಲ, ಕಥೆ ಇಲ್ಲ. ಹಾಗೆಯೇ ಬಂದರು, ಹಾಗೆಯೇ ಹೊರಟೋದ್ರು. ಅಂದರೆ ಯಡಿಯೂರಪ್ಪನವರು ಈ ಆಪರೇಷನ್ ಕಮಲದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತಿದ್ದು, ಅದನ್ನು ಅವರು ನಿರ್ವಹಿಸಿದ ರೀತಿ, ಕೊನೆಗೂ ಕೂಡ ಸಮ್ಮಿಶ್ರ ಸರ್ಕಾರವನ್ನು ಬೆಳೆಸೋದಕ್ಕಾಗಲಿಲ್ಲ ಅಂತಕ್ಕಂಥ ಈ ಎಲ್ಲ ಸಿಟ್ಟುಗಳಿಂದ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ರವೀಶ್ ಅವರಿಂದ. ರವೀಶ್, ತಾವು ಕೂಡ ಕಾರ್ಯಕ್ರಮವನ್ನು ಕಂಪ್ಲೀಟಾಗಿ ನೋಡಿದ್ರಿ ಅಂತ ಅನ್ಕೋತೀನಿ. ಯಡಿಯೂರಪ್ಪನವ್ರನ್ನ ಕಡೆಗಣಿಸಿದ್ರು ಅಂತ ಅನ್ಸುತ್ತಾ? ಒಂದು ವೇಳೆ ಅದು ನಿಜನೇ ಆಗಿದ್ರೆ ಯಾವ ಕಾರಣಕ್ಕೋಸ್ಕರ? ಕಡೆಗಣಿಸಿದ್ದಾರೆ ಎಂದು ಕೂಡ ಸ್ಪಷ್ಟವಾಗುತ್ತೆ. ಯಾಕೆಂದ್ರೆ ನರೇಂದ್ರ ಮೋದಿಯವರ ಈ ಒಂದು ನಡವಳಿಕೆಗಳನ್ನು ಕೂಡ ಸಾಕಷ್ಟು ಕುತೂಹಲಕಾರಿಯಾಗಿತ್ತು. ಯಾಕೆಂದ್ರೆ ಆಪರೇಷನ್ ಕಮಲ ಒಂದು ಆಡಿಯೋ ಒಂದು ಡೀಲ್ ಆರೋಪ ಏನಿತ್ತು, ಅದರ ಆರೋಪದ ಬಳಿಕ ಮೋದಿಯವರ ನಡವಳಿಕೆ ಈ ಒಂದು ಸಮಾವೇಶದಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿತ್ತು. ಆ ಕಾರಣದಿಂದಾಗಿ ಯಡಿಯೂರಪ್ಪನವರು ಮತ್ತೆ ಇವತ್ತು ಮೋದಿಯವರ ಬಾಡಿ ಲ್ಯಾಂಗ್ವೇಜ್ ಏನಿತ್ತು, ಇದನ್ನು ನೋಡುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿಬಿಟ್ರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಸರ್ಕಾರಿ ಕಾರ್ಯಕ್ರಮದಲ್ಲೂ ಕೂಡ ಅವರನ್ನ ಕೈ ಮುಗಿಯೋದಕ್ಕೆ ಹೋಗ್ತಾರೆ, ಈ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ. ಅದಾದ ಬಳಿಕ ಒಂದು ಸ್ಟೇಜ್ ಮೇಲೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ವರ್ತನೆಯನ್ನು ಕೂಡ ತೋರ್ತಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಂದು ಆರ ಹಾಕದಂತ ಸಂದರ್ಭದಲ್ಲಿ ಥ್ಯಾಂಕ್ಸ್ ಅಂತ ಆ ಒಂದು ಮಾತನ್ನ ಮಾತ್ರ ಹೇಳ್ತಾರೆ, ಆದ್ರೆ ಯಾವುದೇ ರೀತಿಯ ಮಾತನಾಡೋದಿಲ್ಲ. ಪಕ್ಕದಲ್ಲಿ ಕೂತಿರ್ತಕ್ಕಂಥ ಸದಾನಂದ ಗೌಡರ ಜೊತೆ, ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತನಾಡ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಆಪರೇಷನ್ ಕಮಲದ ಆಡಿಯೋ ಡೀಲ್ ಆರೋಪದ ಆಡಿಯೋ ಏನಿದೆ, ಇದು ಒಂದು ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಟ್ಟಿದೆಯಾ, ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಸುದ್ದಿಯಾಗಿತ್ತು. ಈ ಕಾರಣಕ್ಕೋಸ್ಕರವಾಗಿ ಮೋದಿ ಅವರು ಈ ರೀತಿಯ ನಡವಳಿಕೆಗಳನ್ನು ಕೂಡ ತೋರಿಸ್ಬಿಟ್ರ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ವಲಯದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಹೈಕಮಾಂಡ್ ಇದನ್ನ ಯಾವ ರೀತಿ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ತಾರೆ, ಇದೇ ರೀತಿ ಯಡಿಯೂರಪ್ಪನವ್ರನ್ನು ಕೂಡ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ಬಿಡ್ತಾರ, ನಿರ್ಲಕ್ಷ್ಯ ಮಾಡ್ಬಿಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಅರವಿಂದ್, ಓಕೆ, ಹಾಗಾದ್ರೆ ರವೀಶ್, ಲೋಕಸಭಾ ಚುನಾವಣೆಯ ರಿಸಲ್ಟ್ ಮೇಲೆ ಇವೆಲ್ಲವೂ ಕೂಡ ನಿಂತಿದೆ ಅಂತೀರಾ? ರವೀಶ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ತಮಗೆ? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ ಅಂತ ಅನ್ಸುತ್ತೆ. ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥದ್ದು ಯಡಿಯೂರಪ್ಪನವರನ್ನ ಮೋದಿ ಅವರು ನಿರ್ಲಕ್ಷ್ಯ ಮಾಡಿದ್ರು, BSY ಅವರನ್ನ ಕಡೆಗಣಿಸಿದ್ರು. ಯಾಕೆಂದರೆ ನೋಡ್ತಾ ಇದ್ದೀರಾ ನೀವಲ್ಲಿ, ಬನ್ನಿ ಹೋಗೋಣ ಅಂತ ಹೇಳಿದಾಗಲೂ ಅವ್ರ ಕಡೆ ನೋಡಲ್ಲ. ಅದಾದ ನಂತರ ವೇದಿಕೆ ಮೇಲೂ ಕೂಡ ಬರೀ ಥ್ಯಾಂಕ್ಸ್ ಅಂತ ಅಷ್ಟೇ ಹೇಳ್ತಾರೆ, ಪಕ್ಕದಲ್ಲೇ ಕೂತಿದ್ರು, ಅವ್ರ ಬಗ್ಗೆ ಮಾತನಾಡಲ್ಲ. ಆಮೇಲೆ ಯಡಿಯೂರಪ್ಪನವರನ್ನು, ಅವರ ನಾಯಕತ್ವವನ್ನು ಹೊಗಳ್ತಾರೆ ಅಥವಾ ಸಮರ್ಥನೆ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ರು ಕೂಡ ಆ ಕೆಲಸವನ್ನು ಮೋದಿ ಅವರು ಮಾಡಲಿಲ್ಲ. ಸೊ ಹಾಗಾಗಿ ಈ ಒಂದು ಅನುಮಾನ ಮೂಡೋದಕ್ಕೆ ಕಾರಣವಾಗ್ತಾ ಇದೆ. ಮುಂದಿನ ಲೋಕಸಭಾ ಚುನಾವಣೆ ರಿಸಲ್ಟ್ ಏನಾಗುತ್ತೆ ಅನ್ನೋದ್ರ ಮೇಲೆ ಯಡಿಯೂರಪ್ಪನವರ ಭವಿಷ್ಯ ಕೂಡ ನಿಂತಿದೆಯಾ
ಅಂದರೆ ಕೇಂದ್ರದ BJP ಹೈಕಮಾಂಡ್ಗೆ ಯಡಿಯೂರಪ್ಪನವರು ಬೇಡವಾದ್ರ ಅವರ ಕೆಲವೊಂದು ನಿರ್ಧಾರಗಳಿಂದ ಪಕ್ಷಕ್ಕೆ ಮುಜುಗರ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಸೈಡ್ ಲೈನ್ ಮಾಡಲಾಗ್ತಾ ಇದೆಯಾ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ.